ಸಾಮಾನ್ಯವಾಗಿ ಮನುಷ್ಯ ಏನಂದ್ರೆ ಸಮಾಜ ಜೀವಿ, ಜ್ಞಾನಿದೆ ಸೃಷ್ಟಿಯಲ್ಲಿ ಸಮಾಜದಲ್ಲಿ ಮೇಲೆ ಮಾತಾಡಬೇಕು. ಸಮಾಜದಲ್ಲಿ ನಾವು ಒಂದು ಸಮಾಜದಲ್ಲಿ ಇದ್ದ ಮೇಲೆ ಸಮಾಜದಲ್ಲಿ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೇಮ, ಸದ್ಭಾವನೆ, ಸೌಹಾರ್ದತೆ, ಆತ್ಮೀಯತೆ ಬೆಳೆಸಿಕೊಂಡು ಇದ್ದರೆ ನಮಗೆ ಆ ಸಮಾಜದಲ್ಲಿ ಸಮಾಧಾನದಿಂದ ಇರಬೇಕು. ಆದರೆ ವಾಸ್ತವಿಕವಾಗಿ ಇವೆಲ್ಲ ಒಂದು ಸಾತ್ವಿಕ ಭಾವಗಳು ನಮ್ಮ ಅಂತಃಕರಣದಲ್ಲಿ ನಿರ್ಮಾಣ ಆಗಬೇಕಾದ್ರೆ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರೇಮ, ಸದ್ಭಾವನೆ, ಸೌಹಾರ್ದತೆ, ಆತ್ಮೀಯತೆ ನಿರ್ಮಾಣ ಆಗಬೇಕಾದ್ರೆ ಮುಖ್ಯವಾಗಿ ಏನ್ ಬೇಕು ಅಂದ್ರೆ ಅಲ್ಲಿ ಎರಡು ಮಹತ್ವದ ವಿಚಾರಗಳು ಬೇಕು. ಒಂದೇನು ಅಂದ್ರೆ ಇವೆಲ್ಲ ಗುಣಗಳು ಯಾರಲ್ಲಿ ರಾಶಿ ರಾಶಿಯಾಗಿ ಅವನು ಅವ್ರನ್ನ ನಾವು ನಮ್ಮ ಪ್ರಪಂಚದಲ್ಲಿ ಇಟ್ಕೊಳ್ಳಿಕ್ಕೆ ಅಂದ್ರೆ ಏನು ಅಂದ್ರೆ ಇವೆಲ್ಲ ಗುಣಗಳು ಯಾರಲ್ಲಿ ರಾಶಿ ರಾಶಿಯಾಗಿರ್ತವೆ, ಪರ್ವತದಷ್ಟು ಇರ್ತವೆ, ಗುಡ್ಡದಷ್ಟು, ಸಾಗರದಷ್ಟು ಅಂತ ತಿಳ್ಕೊಂಡು ಕೇಳಿದ್ರೆ ಈ ಎಲ್ಲ ಗುಣಗಳ ಮಹಾರಾಶಿಯಾಗಿರ್ತಕ್ಕಂಥ ಭಗವಂತನನ್ನ ಯಾರು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿದಾರೋ ಅವರನ್ನು ನಾವು ನಮ್ಮ ಪ್ರಪಂಚದಲ್ಲಿ ಇಟ್ಕೊಂಡ್ರೆ ನಮ್ಮ ಜೀವನದಲ್ಲಿ ಇವೆಲ್ಲ ಗುಣಗಳು ನಿಧಾನವಾಗಿ ಬರ್ತವೆ. ಅಂಥ ವಸ್ತು ಯಾವುದು ಅಂದರೆ ಇವೆಲ್ಲ ಸದ್ಗುಣಗಳ ರಾಶಿ ಇರ್ತಕ್ಕಂಥದ್ದು ಯಾವುದು? ಮಹಾರಾಜರಿಗೆ ಒಬ್ಬರು ಏನಂದ್ರು, ಮಹಾರಾಜ್ ಸುಧಾರಣಾ ಅಂದ್ರೆ ಏನು? ಮಹಾರಾಜರು ಏನಂದ್ರು, ನಾವು ಯಾವುದನ್ನ ಸುಧಾರಣಾ ಅಂತ ತಿಳ್ಕೊಂಡಿವೋ ಅದು ನಿಜವಾದ ಸುಧಾರಣೆ ಅಲ್ಲ. ನಾವು ಯಾವುದನ್ನು ತಿಳ್ಕೊಂಡಿವಿ ಅಂದ್ರೆ ನಾವು ಸಾಕಷ್ಟು ಓದಿರ್ಬೇಕು, ಮಕ್ಕಳಿಗೂ ಸಾಕಷ್ಟು ಕಲಿಸ್ಬೇಕು, ನಾವು ನೌಕರಿ ಮಾಡ್ತಿರ್ಬೇಕು, ಅವರು ನೌಕರಿ ಮಾಡ್ತಿರ್ಬೇಕು, ಅವ್ರ ಮದುವೆ ಆಗಿರ್ಬೇಕು, ಅವ್ರಿಗೆ ಮಕ್ಕಳಿರ್ಬೇಕು, ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ನಮ್ಮ ಶಕ್ತಾನುಸಾರ 1, 2, 3, 4 ಗಾಡಿ ಇಟ್ಟಿರ್ಬೇಕು, ಒಳ್ಳೆ ಉತ್ತಮ ಒಂದು ವಸ್ತ್ರಗಳನ್ನು, ಬಟ್ಟೆ, ಬರೀ, ಬ್ಯಾಂಕ್ನಲ್ಲಿ ದುಡ್ಡು ಇವೆಲ್ಲ ಇದ್ದು ಅಂದ್ರೆ ಬಹಳ ಸುಧಾರಣೆ ಆಯಿತು ಅಂತ. ಎಷ್ಟೋ ಮಂದಿ ಅಂತಿರ್ತಾರೆ ನೋಡಿ, ಇತ್ತಿತ್ತಲಾಗ ಅವ್ರು ಬಹಳ ಮ್ಯಾಲ ಬಂದಾರ, ಇತ್ತಿತ್ತಲಾಗ ಮ್ಯಾಲ ಬಂದಾರ ಅಂದ್ರೆ ಏನು ಬಂದಾರ? ಮ್ಯಾಲ ಬರೋದಂತಾರೆ ಏನು? 4 ದುಡ್ಡು ಅದು ಒಂದು ಕೈಯಾಗ ಇತ್ತಿತ್ತಲಾಗ ಮ್ಯಾಲ ಬಂದಾರ. ನಿಜವಾದ ಸುಧಾರಣೆ ಏನು ಅಂದ್ರೆ ಅಲ್ಲ. ಇದೇನು ಸುಧಾರಣೆಯ ಲಕ್ಷಣ ಅಲ್ಲ. ಸುಧಾರಣೆ ಅಂತಂದ್ರೆ ಮಹಾರಾಜ್ ಹೇಳಿದ್ರು, ಸು ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸುವುದು. ಯಾರು ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದನ್ನು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿದಾರೋ ಅವರು ನಿಜವಾಗಿಯೂ ಸುಧಾರಿಸಿದರು. ಅಂಥವ್ರು ಯಾರು ಅಂದ್ರೆ ಮೊದಲನೇದಾಗಿ ಭಗವಂತನಲ್ಲಿ ಇಂಥ ಅನೇಕ ಗುಣಗಳವರು. ಅತ್ಯಂತ ದಯಾಳು ಇದ್ದಾನೆ, ಅರ್ಥಾತ್ ಏನು ಅಂದ್ರೆ ಅತ್ಯಂತ ಕೃಪಾಳು ಇದ್ದಾನೆ. ಅವನಲ್ಲಿ ಎಷ್ಟು ಗುಣಗಳಿಂದ ವರ್ಣನೆ ಮಾಡಿದ್ರು ಕಡಿಮೆ. ಇನ್ನು ಅವನ ನಂತರ ನಮ್ಮಂತೆ ದೇಹಧಾರಿಯಾಗಿರ್ತಕ್ಕಂಥವರಲ್ಲಿ ನಿಜವಾದ ಸುಧಾರಣೆ ಆದದ್ದು ಯಾರು, ಸುಧಾರಿಸಿದವರು ಯಾರು ಅಂದ್ರೆ ಸತ್ಪುರುಷರು. ಯಾಕೆ ಅಂದ್ರೆ ಅವ್ರು 24 ತಾಸು ಭಗವಂತನಲ್ಲೇ ಇರ್ತಾರೆ. ಇದೇ ನಾನು ಒಳಗೆ ಬರೆಸ್ಲಿಕ್ಕೆ ಹತ್ತಾಗ ಅದನ್ನ ಬರೆಸ್ಲಿಕ್ಕೆ ಹತ್ತಿದ್ದೆ. 24 ತಾಸು ಭಗವಂತನ ಸ್ಮರಣೆಯಲ್ಲೇ ಇರ್ತಾರೆ. ಸು ಅಂದ್ರೆ ಉತ್ತಮವಾದದ್ದು,
ಅಂದ್ರೆ ಭಗವಂತನನ್ನು ಯಾರು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿದಾರೋ ಅವರು ನಿಜವಾದ ಸುಧಾರಿಸಿದರು. ಅಂದ್ರೆ ಸತ್ಪುರುಷರೇ ನಿಜವಾಗಿಯೂ ಸಮಾಜದಲ್ಲಿ ಸುಧಾರಿಸಿದರು. ಮಹಾರಾಜ್ ಹೇಳ್ತಿದ್ರು, ಸಮಾಜ ಸುಧಾರಣೆ ಅನ್ನೋದು ಕೇವಲ ಸತ್ಪುರುಷರಿಂದನೇ ಆಗ್ಲಿಕ್ಕೆ ಶಕ್ಯದನೆ ಹೊರತು ಸತ್ತಾಧಾರಿಗಳಿಂದ ಶಕ್ಯ ಇಲ್ಲ. ಶ್ರೀಮಂತರಿಂದಾಗಲಿ ಅಥವಾ ಸತ್ತಾಧಾರಿಗಳಿಂದಾಗಲಿ ಶಕ್ಯ ಇಲ್ಲ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಸತ್ಪುರುಷರು ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೋಬೇಕು. ಅದಕ್ಕೆ ನಾವೇನಂತೀವಿ ಅಂದ್ರೆ ಸದ್ಗುರುಗಳು ಅಂತ. ನಮ್ಮಂತನೇ ಮನುಷ್ಯ ಭಾವದಲ್ಲಿದ್ದು ಎಷ್ಟೋ ಸಲ ಹೇಳ್ತಿರ್ತೀನಿ, ಮಹಾರಾಜರು ಅಂದ್ರೆ ಸದ್ಭಾವನೆಗಳ ರಾಶಿ ಅಂತ. ಎಷ್ಟು ದಯಾಳು, ಎಷ್ಟು ಕೃಪಾಳು. ಮಹಾರಾಜರು ಹೇಳಿದರು, ನನ್ನ ಚರಿತ್ರೆಯಲ್ಲಿಯ ಪ್ರೇಮ ಅನ್ನೋ 2 ಅಕ್ಷರ ತೆಗೆದುಬಿಟ್ಟು ನನ್ನ ಚರಿತ್ರೆನೇ ಇಲ್ಲ. ಎಂಥ ಪ್ರೇಮ ಅವರು. ಒಂದ್ಸಲ ಇರೋ ಒಂದು ಸಣ್ಣ ನಿಮಿತ್ತವಾಗಿ ಮಹಾರಾಜರು ಒಮ್ಮೆಲೆ ಏನಂದ್ರೆ ನಾನು ನೈಮಿಷಾರಣ್ಯಕ್ಕೆ ಹೋಗ್ತೀನಿ. ಎಲ್ಲರಿಗೂ ಅಷ್ಟೇನು ಸೀರಿಯಸ್ ಅನ್ನಿಸ್ಲಿಲ್ಲ. ಆಮೇಲೆ ಖರೆ ಅಂದ್ರು ಮಹಾರಾಜ ನೈಮಿಷಾರಣ್ಯಕ್ಕೆ ಹೊಂಟರು. ಜನರಿಗೆಲ್ಲರಿಗೂ ಆಶ್ಚರ್ಯ ಆಯ್ತು ಒಮ್ಮಿಂದೊಮ್ಮೆಲೆ. ಅದು ಒಂದೇನೋ ಅವ್ರದ್ದು ಲೀಲಾ. ಬಡ ಬಡ ಅಂಗದ ಕೂತ್ಕೊಂಡು 100 ಜನರು ಸೇರಿದ್ರು. ಮಹಾರಾಜರಿಗೆ ಅಡ್ಡ ಬಿದ್ದರು, ಹೋಗ್ಬೇಡ್ರಿ. ಆದರೂ ಮಹಾರಾಜರು ಹೊಂಟರು. ಹಂಗ ಒಂದು ಸ್ವಲ್ಪ ದೂರ ಹೋಗಿತ್ತು. ಅವರು ಓಡ್ಕೊತ ಬಂದರು, ಮಹಾರಾಜ್ ತಾಂಬ ನಿಲ್ರಿ. ಯಾಕಂತ ರಾಮದೇವ್ರ ಕಣ್ಣ ನೀರು ಬಂದಿತ್ತು. ಒಂದು ಕೂಡ ಮಹಾರಾಜ ಪಟ್ನ ತಂಗ ಹಿಂದೆ ತೆಗೆದುಕೊಂಡು ಕೈಕಾಲು ತೊಳ್ಕೊಂಡು ಮಡಿ ಲಂಗೋಟಿ ಹಾಕ್ಕೊಂಡು ಮಹಾರಾಜರು 24 ತಾಸು 12 ತಾಸು 12 ತಿಂಗಳು ವಿಶೇಷವಾಗಿ ಲಂಗೋಟಿ ಮೇಲೆ ಇರ್ತದೆ. ರಮಣ ಮಹರ್ಷಿಗಳ ಲಂಗೋಟಿ ಮೇಲೆ ಇರ್ತದೆ. ಸಮರ್ಥ ರಾಮದಾಸ ಸ್ವಾಮಿಗಳು ಲಂಗೋಟಿ ಮೇಲೆ ಇರ್ತದೆ. ನಮ್ಮನ್ನೊಬ್ರು ಕೇಳಿದ್ರು, ಅವರೆಲ್ಲ ಬರೀ ಲಂಗೋಟಿ ಮೇಲೆ ಯಾಕೆ ಇರ್ತಾರೆ? ನಾವು ಅವ್ರಿಗೆ ಹೇಳಿದ್ವಿ, ಇಷ್ಟಪಟ್ಟಿ ತುಂಡಿಲೆ ಆ ತುಂಡಿನಾಗ ಆಯುಷ್ ಕಳೀಲಿಕ್ಕೆ ಬರ್ತದೆ ಅನ್ನೋದನ್ನು ತೋರಿಸೋ ಸಲುವಾಗಿ. ನಮಗೆ ಎಷ್ಟು ಬಟ್ಟಿರ್ತಾವೆ. ನಾವು ನಾಶಿಕದಾಗ ಒಬ್ರು ಮನೆಯಾಗಿದ್ವಿ. ಒಂದು 15-20 ದಿವಸ ಇದ್ವಿ ಅವ್ರ ಮನ್ಯಾಗ. ಇನ್ನು ಹೆಚ್ಚಿಗೆ ಐತಿ, 1 ತಿಂಗಳು. ನಮಗೊಂದು ರೂಮ್ ಕೊಟ್ಟಿರ್ತಾರೆ ಹಿಂಗೆ ಓದಕ್ಕೆ ಬಂದಾಗ. ಹಂಗೊಂದು ರೂಮ್ನಾಗಿದ್ದೆ. ಒಂದು ಸಹಜ ಒಂದು ಕಪಾಟು ಅದು ಖುಲ್ಲ ಓಪನ್ ಇತ್ತು. ತೆಗೆದು ನೋಡ್ತೀನಿ, ಮ್ಯಾಲಿಂದ ಕೆಳತನಕ ಸೀರಿ. ಆ ಹೆಣ್ಮಗಳೇ ಜಡ್ಜ್ನಾಗಿ ಆ ಮನೆಯಾಗಿರಾಕಿ. ನಾನು ಎಣಿಸಿದೆ, ನನಗೂ ಸ್ವಲ್ಪ ಜಿಜ್ಞಾಸ ಮತ್ತೆ ಯಾರು ನೋಡ್ತಿದ್ದಾರೆ. ನಿಮಗೆಲ್ಲ ಅಷ್ಟೇ ಅನಿಸ್ಬೋದು, 70-75 ಸೀರೆ ಏನ್ ಮಾಡ್ತಿದ್ದಾರೆ. ಎಷ್ಟರೇ ನಾವು ಈ ಪ್ರಪಂಚದ ವಸ್ತುಗಳ ಬೆನ್ನು ಹತ್ತೀವಿ. That man is the richest whose pleasures are cheapest. ಯಾವ ಮನುಷ್ಯನಿಗೆ ಚಟ್ನಿ ಭಕ್ರಿ ತಿಂದು ಚಾಪಿ ಮೇಲೆ ಗಡದ ನಿಂತಿರ್ತದೆ ಅವನಂತ ಶ್ರೀಮಂತರೇ ಆಗುವುದು. ಯಾವ ಮನುಷ್ಯನಿಗೆ ಪಂಚಪಕ್ವಾನ ಉಂಡು ತಗೊಂಡು ಗಾದಿ ಮೇಲೆ ಉಳ್ಳಾಡಿದ್ರು ನಿಂತಿರ್ತದಿಲ್ಲ ಅವನಂತ ದರಿದ್ರೇ ಆಗುವುದು. ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸತ್ಪುರುಷರ ಪರಂಪರೆ, ನಮ್ಮ ಭಾರತೀಯ ಸಾಧು ಸಂತರ ಒಂದು ವೈಶಿಷ್ಟ್ಯ ಏನಿತ್ತು ಅಂದ್ರೆ, ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡಿದ್ರು. ಇವಾಗ ನಾವು ಶ್ರೀಮಂತಿಕೆ ಬೆನ್ನು ಹತ್ತಿದ್ವಾಗ ಅರ್ಥಾತ್ ಏನು ಅಂತಂದ್ರೆ, ಮಹಾರಾಜರು ಎಷ್ಟರೇ ಪ್ರೇಮ. ಆವಾಗ ಮಹಾರಾಜರು ಕೈಕಾಲು ತೊಳ್ಕೊಂಡು ಲಂಗೋಟಿ ಹಾಕೊಂಡು ಬಂದು ರಾಮದೇವ್ರ ಕಣ್ಣು ಹೋಗ್ತಿದ್ರು. ರಾಮ, ನಾನು ಹೋಗೋದ ಬೇಡ ಅಂತ ಅನಿಸ್ತಿದ್ದ. ನಾವು ಹೋಗ್ಯಾದ್ರು ಈಗ ಅಳಬೇಡ. ರಾಮ ಅಳಲಿಕ್ಕೆ 3 ಸಲ ಕಣ್ಣೀರು ಹಾಕ್ಯಾನ ರಾಮದು. ಪ್ರೇಮ್ ಅಂದ್ರೆ 3 ಶ್ರೀಮಂತ ಪ್ರೇಮ. ಸತ್ಪುರುಷರ ಚರಿತ್ರೆ ಅಂದ್ರೆ ಏನು ಅಂದ್ರೆ, ಎನ್ಸೈಕ್ಲೋಪೀಡಿಯಾ ಆಫ್ ಸ್ಪಿರಿಚುವಲ್ ಲೈಫ್ ಅಂತ.
ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಆ್ಯಂಡ್ ಡಿವೈನ್. ಮಾನವೀಯ ಹಾಗೂ ದೈವಿ ಭಾವಗಳು ಒಂದು ಸುಂದರ ಸಮುಚ್ಚಯ ನೋಡಬೇಕಿದ್ರೆ ಸತ್ಪುರುಷರಲ್ಲಿ ನೋಡಿ. ಮಹಾರಾಜರ ಮೂರ್ತಿಮಂತ ಇವತ್ತೊಬ್ಬ ನಮ್ಮ ಕಡೆಗೆ ಬಂದಿದ್ದು, ಗಂಡ ಕರ್ನಾಟಕದವರು, ಹೆಂಡತಿ ನಾಗ್ಪುರದಲ್ಲಿ. ಮುಂಜಾನೆ ಬಂದಿದ್ರು, ಅವ್ರ ಜೊತೆ ಮಾತಾಡ್ಲಿಕ್ಕತ್ತಿದ್ದೆ. ಅದಕ್ಕೆ ಸ್ವಲ್ಪ ಇನ್ನೇನು ಉಪಹಾರ ಮುಗಿಸಿ ಹೊರಟಿದ್ದೆ, ಅವ್ರು ಬಂದರು. ಅವ್ರ ಮಗ, ಅವನಿಗೆ ಸಂಸ್ಕೃತ ಮದರ್ ಟಂಗ್ ಇದ್ದಂಗೆ, ಅವನು ಸಂಸ್ಕೃತದಾಗ ಮಾತಾಡ್ತಾನೆ. ಯಾವುದೋ ಯೂನಿವರ್ಸಿಟಿ ದೊಡ್ಡದಿದೆ. ಅವರು ಅಖಿಲ ಭಾರತ ಈ ಒಂದು RSS ಒಳಗಿನ ಸಂಸ್ಕೃತ ಒಂದು ಪ್ರಚಾರದ ಮುಖ್ಯಸ್ಥರು. ಅವರು ದಿಲ್ಲಿ ಒಳಗಿರ್ತಾರೆ. ನಿನ್ನ ಗುಲಾಲ್ ಫೋನ್ ಮಾಡಿದ್ದ, ಹಿಂಗೆ ಅವನು ಬೆಟ್ಟ ಅಲ್ಲಿ ಪದಾರ್ತಾರೆ. ಎಷ್ಟೊತ್ತಿಗೂ 10-10ವರೆಗೆ ಬಾ ಅಂತ ಹೇಳಿ ಬಂದಿದ್ದು. ಅವ್ರ ಜೊತೆ ಮಾತಾಡ್ಕೊತಿದ್ವಿ. ಆ ಹೆಣ್ಮಗಳು ಆಕೆ ಮರಾಠಿ, ಆಕೆ ಜೊತೆ ಮರಾಠಿಯಲ್ಲೇ ಮಾತಾಡಿದ್ವಿ. ಆಕೆ ಅನುಗ್ರಹ ತಗೊಂಡ್ರೆ ಅರ್ಥಾತ್ ಏನು ಅಂತಂದ್ರೆ, ನಾಮಸ್ಮರಣೆಯನ್ನು ಮಾಡ್ತಾರೆ. 13 ಮಾಲಿ ಜಪ ಮಾಡ್ತೀನಿ ದಿನ ಅಂತ ಹೇಳಿ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ಜೀವನದಲ್ಲಿ ಹೆಂಗದ ಅಂದ್ರೆ, ನಮ್ಗೆ ಸತ್ಪುರುಷರು ಆಶ್ರಯಿಸೋದು ಹೊರತು ಸಮಾಧಾನ ಅನ್ನೋದು ಆಗ್ಲಿಕ್ಕೆ ಆ ಮನುಷ್ಯನಿಗೂ ಸಹಿತ ಅಷ್ಟಕ್ಕೆ ಇದು ಕಳಕಳಿ ಇರ್ತದೆ. ಎಷ್ಟು ಸಾತ್ವಿಕ ಜನರಿದ್ರು. ಮಾತಾಡಿದೆ, ಒಂದು ಜಪ ಮಾಡಿ ಕೊಟ್ಟಂದ್ರು, ಒಂದು ಜಪ ಮಾಡಿ ಕೊಟ್ಟೆ ಹೆಣ್ಮಗಳಿಗೂ. ನನಗೆ ಬಹಳ ಮನಸ್ಸಿಗೆ ಸಮಾಧಾನ ಆಗ್ತದೆ. ಅವ್ರಿಗೆ ಏನು ಕಡಿಮೆ ಅದ ಹೇಳ್ತು, ಗಂಡ ದಿಲ್ಲಿ ಒಳಗಿರ್ತಾನ, ಅವನು ದೊಡ್ಡ ಹುದ್ದೆಯಲ್ಲಿರ್ತಾನ, ಹೆಂಡತಿನೂ ಆಕಿನೂ ದೊಡ್ಡ ಇದನ್ನ ಇದ್ದಾಳೆ. ಆದರೆ ಸತ್ಪುರುಷರನ್ನು ನಾವು ನಮ್ಮ ಜೀವನದಲ್ಲಿ ತಂದ್ಕೊಂಡು ಹೊರತು ನಮಗೆ ಸಮಾಧಾನ ಆಗಲಿಕ್ಕೆ. ಮಹಾರಾಜರು ಎಷ್ಟೊಂದು ಪ್ರೇಮ ಮಾಡ್ತಾರೆ. ಅವ್ಯಕ್ತವಾಗಿರ್ತಕ್ಕಂಥ ಅವ್ರ ಪ್ರೇಮ ಅಲೌಕಿಕವಾಗಿರ್ತಕ್ಕಂಥ. ನನಗೆ ಅವರು ಅಲ್ಲಿಂದ ಈ ತನಕ ಬಂದು ನಮಗೆ ಭೇಟಿ ಆಗಬೇಕು. ಅರ್ಥಾತ್ ಏನು ಅಂದ್ರೆ, ಅವ್ರಿಗೆ ಅಷ್ಟು ಜಿಜ್ಞಾಸ ಇತ್ತು. ನಮಗೆ ನಿಜವಾಗಿಯೂ ಜಿಜ್ಞಾಸನೇ ಇಲ್ಲ. ಅಧ್ಯಾತ್ಮ ಅಂದ್ರೆ ಏನೋ ಒಂದು ಸುಮ್ಮನೆ ಹಂಗೆ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಾವು. 10 ಜೊತೆಗೆ 11, ನಮ್ಮ ಪ್ರಪಂಚದ ಜೊತೆಗೆ ಅದು ಒಂದು ಅಂತ ತಿಳ್ಕೊಂಡ್ಬಿಟ್ಟಿವಿ. ಕಾರಣ ಏನು ಅಂದ್ರೆ, ನಮ್ಮ ಅಜ್ಞಾನನ ಮುಖ್ಯ ಕಾರಣ. ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನು ಅಂದ್ರೆ, ವಾಸ್ತವಿಕವಾದ ಜೀವನದ ರೂಪರೇಷ ಇಲ್ಲದ ಲಕ್ಷಣ ಏನು. ಮಹಾರಾಜರ ಬಗ್ಗೆ ಹೇಳಬೇಕು ಅಂದ್ರೆ, ಮಹಾರಾಜರ ಜೀವನ ಅಂದ್ರೆ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಜೀವನ. ಸದ್ಗುರುಗಳ ವ್ಯಕ್ತಿತ್ವನ ಅಂತಾರೆ. ಒಂದ್ಸಲ ವಿವೇಕಾನಂದರಿಗೆ ಅಮೇರಿಕಾದಲ್ಲಿ ಒಬ್ಬ ಹೆಣ್ಮಗಳು ಕೇಳಿದ್ರು, ನಿಮ್ಮಂಥ ಮೇಧಾವಿಗಳು, ಪ್ರಜ್ಞಾವಂತರು, ಬುದ್ಧಿವಂತರು, ಸಂಘಟನೆ ಸಾಮರ್ಥ್ಯ ಇರ್ತಕ್ಕಂಥವ್ರು, ಆ ನಿರಕ್ಷರಿಯಾಗಿರೋ ಸೈ ಮಾಡಿ ಬರ್ತಿದ್ದಿಲ್ಲ ರಾಮಕೃಷ್ಣ ಪರಮಹಂಸ, ಅವ್ರನ್ನ ಹೆಂಗೆ ಗುರು ಮಾಡಿಕೊಂಡಿದ್ದೀರಿ? ಬ್ರಹ್ಮಾನಂದ ಮಹಾರಾಜರ ಷಟ್ಶಾಸ್ತ್ರದಲ್ಲಿ ಬಿದ್ದವರು, ಇಲ್ಲೇ ಬದಾಮಿ ಜಾರಿ ಹಾಳದವರು. ಸಣ್ಣವರಿದ್ದಾಗ ಬಹಳ ಕಿಡಿಗೇಡಿ ಆಗಿದ್ರು. ತಂದೆ ಬಹಳ ಬೈದರು. ಆ ಅರ್ಥಾತ್ ಏನು ಒಂದು ಬನಶಂಕರಿ ಹೊಂಡದಲ್ಲಿ ಹಾರಿಕೊಳ್ಳಿಕ್ಕೆ ಹೋಗಿದ್ರು. ದೇವಿನ ಅವರನ್ನು ಸಂರಕ್ಷಣೆ ಮಾಡಿದ್ರು. ಮುಂದೆ ಮೆಣಸಿಗೆಯಲ್ಲಿ ವೇದಾಧ್ಯಯನ ಮಾಡಿದರು. ಮುಂದೆ ಮುರುಗುಂದಲ್ಲಿ ಇದ್ಕೊಂಡು ಶಾಸ್ತ್ರಾಧ್ಯಯನ ಮಾಡಿದರು. ಷಟ್ಶಾಸ್ತ್ರದಲ್ಲಿ ವಿದ್ವಾನ. ಅವ್ರು 23ನೇ ವರ್ಷಕ್ಕೆ ಬಡೋದಾದಲ್ಲಿ ಅಷ್ಟೊತ್ತಿಗೆ ಅವರು ಸದ್ಗುರು ಶೋಧ ಮಾಡಬೇಕು ಅಂತ ಹೊರಟು. ಶಾಸ್ತ್ರಾಧ್ಯಯನ ಮಾಡಿದ ಬಳಕ ಅವ್ರಿಗೆ ಏನು ಅನ್ನಿಸ್ತೀವಿ ಅಂದ್ರೆ, ಈ ಪ್ರಪಂಚದಲ್ಲಿ ಸುಖ ಇಲ್ಲ. ಶಾಸ್ತ್ರವನ್ನು ಓದಿದ ಬಳಕು ಅನಿಸದೇ ಇದ್ರೆ ಶಾಸ್ತ್ರ ಓದಿದ್ದೆಲ್ಲ ಬೇರೆ, ನಮ್ಮದು ವಿಷಯ ಬೇರೆ. ಆದರೆ ಅವ್ರಿಗೆ ಏನು ಅನ್ನಿಸ್ತೀವಿ ಅಂದ್ರೆ, ಈ ಪ್ರಪಂಚದೊಳಗೆ ಏನು ಸುಖ ಇಲ್ಲ, ಸದ್ಗುರುಗಳಿಗೆ ಶರಣ ಹೋಗಬೇಕು, ಅವ್ರು ನಾವು ಕೊಟ್ಟಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕು. ಏನು ಸಾಧನೆ ಅನ್ನೋದು ಮುಖ್ಯ ಅಲ್ಲ, ಅವ್ರು ಏನು ಮಾಡಂತಾರೋ ಅದೇ ಸದ್ಗುರು ಕೊಟ್ಟಿರ್ತಕ್ಕಂಥ ಸಾಧನೆ ಅಂತ. ಹೆಂಗೆ ಅಂತಂದ್ರೆ, ಒಬ್ಬ ರಾಜ ಇದ್ದ, ಅವನಿಗೊಬ್ಬ ಗುರು ಇದ್ದ. ಉತ್ತರ ಭಾರತದಲ್ಲಿ ಇರ್ತಿದ್ರು. ಸಂಚಾರ ಮಾಡ್ಕೋತಿ ರಾಜಧಾನಿ ಅರಮನೆಗೆ ಬಂದ. ಅವನಿಗೆ ಭಾಳ ಸಂತೋಷ ಆಯ್ತು, ಗುರುಗಳು ಬಂದರು, ಸದ್ಗುರುಗಳು ಬಂದರು. ಸಂತೋಷ ಆಗಿ 2-3 ದಿವಸ ಇದನ್ನು ಮಾಡಿದ. ಆಮೇಲೆ ಗುರುಗಳೇ
ಒಂದು ಏನಾದರೂ ಸಾಧನೆ ಹೇಳ್ತೀನಿ. ಆಯ್ತು ನಾನು ಮುಂಜಾನೆ ಹೇಳ್ತೀನಿ, ಕಾಳಜಿ ಮಾಡ್ಬೇಡ ಅಂತ. ಮರುದಿವ್ಸ ಮುಂಜಾನೆ ಅವನು ಕರ್ಕೊಂಡು ಸ್ನಾನ ಮಾಡು, ಒಂದು ಬುಟ್ಟಿ ತಗೋ, ನಾನು ಕರ್ಕೊಂಡು ಹೋಗ್ತೀನಿ, ನಾನು ಹೇಳಿದ್ದು ಮಾಡು. ಅವನು ಊರು ಹೊರಗೆ ಒಂದು 2 ಕಿಲೋಮೀಟರ್ ಮೇಲೆ ಒಂದು ಗುಡ್ಡ ಇತ್ತು, ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಅವನಿಗೆ ಹೇಳಿದರು, ನೋಡು ನೀವೊಂದು ಕೆಲಸ ಮಾಡು, ಪ್ರತಿ ದಿವಸ ಬರೋಬ್ಬರಿ 6 ಗಂಟೆಗೆ ಇಲ್ಲಿ ಬರಬೇಕು, ಈ ಗುಡ್ಡದ ಮೇಲೆ ಕಲ್ಲವಲ್ಲ ಇವನು ಆರಿಸಿ ಕೆಳಗೆ 9 ತನಕ. ಇದು ನನ್ನ ಆಜ್ಞೆ ಆದ ನನಗೆ. ಹ್ಞೂ ರೀ ಅಂದ್ರೆ ಉತ್ಸಾಹದಿಂದ, ಇದೇನು ದೊಡ್ಡ ಸಾಧನೆ ಮಾಡೇ ಬಿಡ್ತೀನಿ ಅಂತಂದು ಉತ್ಸಾಹದಿಂದ ಮಾಡಿದ್ರೆ ಹ್ಞೂ ಅಂದ. ಗುರುಗಳು ಹೋದ್ರು. ಮುಂದೊಂದು 4 ದಿವಸ ಆಯ್ತು, 8 ದಿವಸ ಆಯ್ತು, 15 ದಿವಸ ಆಯ್ತು. ಗುಡ್ಡದ ಮೇಲೆ ಹೋಗೋದು, ಕಲ್ಲು ಆರಿಸೋದು, ಕೆಳಗೆ ಹೋಗಿದ್ದು ಎಂಥ ಸಾಧನೆ ಇದು. ನಾವು ಸಣ್ಣಂಗೆ ತಲೆಯಾಗ ಚಕ್ರ ತಿರ್ಲಿಕ್ಕೆ ಏನಿದ್ರೊಳಗೆ ಸಾಧನೆ ಅದ. ಏನು ಜಪ ಅಲ್ಲ, ತಪ ಅಲ್ಲ, ಉಪಾಸನ ಅಲ್ಲ, ನಾಮಸ್ಮರಣೆ ಅಲ್ಲ. ಸುಳ್ಳ ಗುಡ್ಡದ ಮೇಲೆ ಬರೋದು, ಕಲ್ಲು ಆರಿಸೋದು, ಕೆಳಗೆ ತಲೆ ಕತ್ತ. ಒಂದು 15 ದಿವಸ ಆಗೋದ್ರಾಗೇನ ಛೇ ಒಳ್ಳೆ ಗುರುಗಳನ್ನ ಕೇಳಿದಲ್ಪ ನಾವು, ಕೇಳದೇ ಇದ್ದಿದ್ದಲ್ಲ ಅಂತ ಕೇಳ್ಬೇಕು ನಾವು. ಒಬ್ಬರು ಮಹಾರಾಜರಿಗೆ ಏನಂದ್ರು, ಮಹಾರಾಜ್ ನನಗೇನಾದ್ರೂ ಒಂದು ಸಾಧನೆ ಹೇಳಿ. ಒಂದ್ಸಲ ಮಹಾರಾಜರು ಏನಂದ್ರು, ಜನ್ಮಾಲ ಆರೋ ಮನು 24 ತಾಸು ಜಪ ಕರ, ಹುಟ್ಟಿ ಬಂದೀವಿ ಅಂತ ನಾವು 24 ತಾಸು ಜಪ ಮಾಡಿ. ಇದೇ ಹೆಣ್ಮಗಳಿಗೆ ನಾನು ಹೇಳಿದೆ, ಸಹವಾಸದಿಂದ ಪ್ರೇಮ ನಿರ್ಮಾಣ. ನಾವು ಅನೇಕ ಜನ್ಮಗಳಿಂದ ಪ್ರಪಂಚದ ಮಕ್ಕಳು, ಪ್ರಪಂಚ, ಮನಿ, ಮಾರು, ದುಡ್ಡು ಇವುಗಳನ್ನ ಸಹವಾಸ ಮಾಡ್ಕೊಂಡು ಬಂದೀವಿ. ಹಿಂಗಾಗಿ ಅದ್ರ ಬಗ್ಗೆನೇ ಪ್ರೇಮ. ಈ ಒಂದು ವೇಳೆ ನಮಗೆ ಏನಾದರೂ ಸೂಚನೆ ನಮ್ಮ ಜೀವನದಲ್ಲಿ ಶಾಂತಿ, ಸಮಾಧಾನ, ತೃಪ್ತಿ, ಆನಂದ ಇವೆಲ್ಲ ಈ ಜಗತ್ತಿನ ವಿಷಯ ಅಲ್ಲದೆ. ಈ ಪ್ರಪಂಚದಲ್ಲಿ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನದ ರಾ ಮಟೀರಿಯಲ್ ಅಲ್ಲ. ಇದರಿಂದ ಸಮಾಧಾನ ನಿರ್ಮಾಣ ಮಾಡ್ತೀವಿ, ಇದೊಂದು ದೊಡ್ಡ ಭ್ರಮೆ. ಆದ್ದರಿಂದ ಅದನ್ನ ಹೇಳಿದವ್ರಿಗೆ ಸಹವಾಸದಿಂದ ಪ್ರೇಮ ನಿರ್ಮಾಣ. ನಮಗೆ ನಾಮದ ಸಹವಾಸ ಇಲ್ಲ. ಮಹಾರಾಜನೊಬ್ಬರು ಕೇಳಿದರು, ಮಹಾರಾಜ್ ನಮಗೆ ನಾಮದಲ್ಲಿ ರುಚಿ ಯಾಕೆ ಬರೋದಿಲ್ಲ ಅಂತ. ಅದಕ್ಕೆ ಮಹಾರಾಜರು ಏನಂದ್ರು, ಎಲ್ಲಿವರೆಗೂ ನಿಮಗೆ ಪ್ರಪಂಚ ಕೈ ಹತ್ತಂಗಿಲ್ಲೋ ಅಲ್ಲಿವರೆಗೂ ನಾಮದಲ್ಲಿ ರುಚಿ ಬರಂಗಿಲ್ಲ. ಪ್ರಪಂಚ ಕೈ ಹತ್ತ ಇಲ್ಲ, ನಮ್ಗೆ ಮಧುರ ಹತ್ತದ ಮಕ್ಕಳು, ಮರಿ, ಅದು ಇದು, ಮನಿ, ಮಾರು, ದುಡ್ಡು, ಆಸ್ತಿ. ಅರ್ಥಾತ್ ಏನು ಅಂದ್ರೆ ನಮ್ಗೆ ಎಲ್ಲಿವರೆಗೆ ಪ್ರಪಂಚ ಮಧುರ ಅನ್ನಿಸ್ತದ, ಸಿಹಿ ಅನ್ನಿಸ್ತದ, ಚಂದ ಅನ್ನಿಸ್ತದ, ಅಲ್ಲಿವರೆಗೂ ನಾಮದಲ್ಲಿ ಹೆಂಗೆ ರುಚಿ ಬರ್ಬೇಕು. ಇದು ಏನದ ಪ್ರಪಂಚದೊಳಗೆ ಎಲ್ಲಿವರೆಗೂ ಪ್ರಪಂಚ ಕಹಿ ಹಾಕಿ ಕತ್ತೀವೋ ನಾಮದಲ್ಲಿ ರುಚಿ ಬಂದಿರ್ತದ. ಇರ್ಬಾರ್ದ. ಅರ್ಥಾತ್ ಹೆಂಗೋ ಹಂಗೇನದ ಅಂದ್ರೆ ನಮಗೇನಾಗಬೇಕು ಅಂದ್ರೆ ಆಕೆಗೆ ಹೆಣ್ಮಗಳಿಗೆ ಹೇಳಿದ್ ನಾನು, ಸಹವಾಸ ಮಾಡ್ಕೋತ ಹೋಗ್ಬೇಕು. ಯಾಕೆ ನಾ ದಿನ 13 ಮಾಲಿ ಮಾಡ್ತೀನಿ. ಅಂದರೆ ಒಂದೊಂದು ಮಾಲಿ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ತಿಂಗಳಿಗೆ 1 ಮಾಲಿ. ಅಷ್ಟ ಸಹವಾಸ ಹೆಚ್ಚಾಗ್ತದೆ, ನಾಮದ್ದು ಬೇಡ, ಲಕ್ಷ ಅಷ್ಟ ಸಹವಾಸ ಹೆಚ್ಚಾಗ್ತದೆ. 1 ಮಾಲಿಗೆ 2 ನಿಮಿಷ ಆಗ್ತದೆ. 26 ನಿಮಿಷ ನಾನು ನಾಮದ ಸಹವಾಸದಲ್ಲಿದ್ದೆ. ಈಗ 28 ನಿಮಿಷ ಇದೆ. 24 ತಾಸಿನಾಗ 28 ನಿಮಿಷ ತೆಗೆದು ಅಷ್ಟು ಪ್ರಪಂಚದ ಸಹವಾಸ ಕಡಿಮೆ ಆಗ್ತಿಲ್ಲ. ಈಗ ಇಷ್ಟೋ ತನಕ 2 ತಾಸು ಉಪಾಸನ ಮಾಡಿ, ಈಗ 2 ತಾಸಲ್ಲೇ ಪ್ರಪಂಚದ ಸಂಬಂಧ ಸಹವಾಸ ಬಿಟ್ಟಿದ್ದೀವಿ. ಹಿಂಗೆ ಏನಾದರೂ ನಿಮಿತ್ತ ಮಾಡಿಕೊಂಡು ನಾವು ಪ್ರಪಂಚದ ಸಹವಾಸ ಕಡಿಮೆ ಮಾಡಿಕೊತ ಇತ್ಲ ಭಗವಂತನ ಸಹವಾಸ, ಸತ್ಪುರುಷದ ಸಹವಾಸ ಬೆಳೆಸೋತ ಹೋದ್ರೆ ಸಹವಾಸದೊಳಗಿಂದ ಪ್ರೇಮ ನಿರ್ಮಾಣ. ಅರ್ಥಾತ್ ಏನು ಅಂದ್ರೆ, ಇವು ನಮ್ಮ ಮನೆ ಮಕ್ಕಳಿಗೆ ಯಾರೋ ಬಾಡಿಗೆ ಬರ್ತಾರೆ, ನಮಗೂ ಅವ್ರಿಗೆ ಏನು ಸಂಬಂಧ ಇರೋದಿಲ್ಲ, ಸೂತ್ರ ಇರೋದಿಲ್ಲ, ಪರಿಚಯ ಇರೋದಿಲ್ಲ. ಸಣ್ಣಂಗೆ ಏನದ ಅಂದ್ರೆ ಬರು ಹೋಗೋದು ಶುರು ಆಗ್ತದೆ, ಸಹವಾಸ ಶುರು ಆಗ್ತದೆ. ಟ್ರೈನ್ಯಾಗ ಸಹಿತ ನಾವು ಒಂದು ಬೋಗಿ ಒಳಗೆ ಹೋಗುವ ಹೊತ್ತಿನಾಗ ಯಾರೊಬ್ಬರು ಚಲೋ ಮಾತಾಡೋರು ಇದ್ರು ಅಂದ್ರೆ ಮನಸ್ಸಿಗೆ ಸಂತೋಷವಾಗಿ ಮಾತಾಡೋರು ಇದ್ರು ಅಂದ್ರೆ ಅವ್ರು ಇಳಿದು ಹೋಗುವುದು ಜಾಸ್ತಿ ಬೇಜಾರು.
ಮಹಾರಾಜರು ಏನಂದ್ರು ಅಂದ್ರೆ ಪ್ರೇಮದ ಲಕ್ಷಣ ಏನು ಅಂದ್ರೆ ವಿಯೋಗ ಮತ್ತು ವಿಳಂಬ ಸಹನ ಆಗದೇ ಇರೋದು ಪ್ರೇಮದ ಲಕ್ಷಣ. ಅದು ನಾವು ಪ್ರಪಂಚದ ವಿಷಯದಲ್ಲಿ ಅದು ಪ್ರಪಂಚದ ವಿಯೋಗ ಸಹನ ಆಗುವುದಿಲ್ಲ, ವಿಳಂಬ ಸಹನ ಆಗುವುದಿಲ್ಲ. ಯಾವಾಗ ಹೋಗಿನೋ, ಯಾವಾಗ ನೋಡಿನೋ, ಯಾವಾಗ ಮಾತಾಡಿನೋ, ಯಾವಾಗ ಕೇಳಿನೋ, ಯಾವಾಗ ತಿಂದಿನೋ ಅಂತ ಅನಿಸ್ತದೆ. ಆದರೆ ಇದರೊಳಗಿಂದ ಯಾವ ಜೀವನದೊಳಗೆ ಯಾರಿಗೂ ಸಮಾಧಾನ ಆಗಿಲ್ಲ. ನಮಗೆ ಎದರ ವಿಯೋಗ ವಿಳಂಬ ಸಹನ ಆಗದೆ ಇರೋ ಹಂಗೆ ಆಗಬೇಕು ಅಂದ್ರೆ ಭಗವಂತನ ವಿಯೋಗ ಮತ್ತು ವಿಳಂಬ ಸಹನ ಆಗ್ತದೆ. ಸ್ವಾಮಿ ರಾಮತೀರ್ಥ ಅಂತ ಆಗಿ ಹೋದರು. ಅವ್ರ ಮುಂಚೆ ತೀರ್ಥರಾಮ್ ಅಂತ ಹೆಸರಿತ್ತವರು. ಅವ್ರು ಲಾಹೋರ್ ಕಾಲೇಜ್ನಲ್ಲಿ, ಲಾಹೋರ್ ಯೂನಿವರ್ಸಿಟಿಯಲ್ಲಿ ಮೆಥಮೆಟಿಕ್ಸ್ ತಗೊಂಡು MA ಫಸ್ಟ್ ಬಂದಿತ್ತು. ಭಾಳ ಬಡತನ ಪರಿಸ್ಥಿತಿ ಇತ್ತು, ಮದುವೆ ಆಗಿತ್ತು, 2 ಮಕ್ಕಳಿತ್ತು. ಲಾಹೋರ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಇದ್ದರು. ಭಾಳ ಸಣ್ಣ ವಯಸ್ಸಿಗೆ ತೀರ್ಕೊಂಡು 32 ವರ್ಷದೊಳಗನೆ. ಅರ್ಥಾತ್ ಏನು ಅಂದ್ರೆ ಆತ್ಮಜ್ಞಾನ ಮಾಡಿಕೊಂಡು ಕಾಲೇಜ್ ಬಿಟ್ಟು, ನಿಮಗೆ ಹೇಳಿದ್ರೆ ಆಶ್ಚರ್ಯ ಅನ್ನಿಸ್ಬೋದು, ಅವ್ರು ಪ್ರೊಫೆಸರ್ ಆದರು. ಆಗಿನ ಕಾಲದಲ್ಲಿ ಅವರಿಗೆ 5 ಪೀರಿಯಡ್ ವಾರದಾಗ ಹೇಳಲಿಕ್ಕೆ $100 ಪಗಾರ. ಮನೆಯೊಳಗೆ ಹೆಂಡತಿ 2 ಹುಡುಗರು. ವಿಚಾರ ಒಂದು 6 ತಿಂಗಳ ವಿಚಾರ ಮಾಡ್ಲಿಕ್ಕೆ ಹತ್ತಲ್ಲ. ಏನು ಅಂದ್ರೆ ನಾ ಎಷ್ಟು ಟೈಮ್ ವೇಸ್ಟ್ ಮಾಡ್ಕೊಳ್ಬೇಕು ತಿರುಗಿ ಮುಗಿ ಪ್ರಪಂಚಕ್ಕಾಗಿ ಅಂತ ಅನಿಸಿ 1 ಪೀರಿಯಡ್ ರಾಜೀನಾಮೆ ಕೊಟ್ಟರು. ಇಷ್ಟ ಸಾಕು ನನಗೆ. ಆಮೇಲೆ ಏನಾಯ್ತು, $80 ಪಗಾರ. ಮತ್ತೊಂದು 4 ತಿಂಗಳಾಗುವಾಗ ಅನ್ನಿಸ್ತು, ಇಷ್ಟನೇ ಏನು ಮಾಡಿದ ದುಡ್ಡು ತಗೊಂಡು. ನೋಡ್ರಿ, ನಮ್ಮ ವಿಚಾರ, ಅವ್ರ ವಿಚಾರ, ನಮ್ಮ ದೃಷ್ಟಿಕೋನ, ಅವ್ರ ದೃಷ್ಟಿಕೋನ, ಸುಮ್ಮನೆ ಇಷ್ಟು ದೊಡ್ಡ ಮನುಷ್ಯರಾಗ್ತಾರೆ. ನಾವು ತಿರುಗಿ ಮುಗಿ ಇದ್ರೊಳಗೆ ಸುತ್ತಾಡಿ ಕತ್ಬಿಟ್ಟಿವಿ. ನಿಮ್ಮ ಮಗನಿಗೆ ನೌಕರಿ ಹೆಚ್ಚೇನ್ರಿ, ಪಗಾರ ಎಷ್ಟ್ರಿ, ಏನು ಬೇರೆ ಜಗತ್ತಿನಿಂತಲೂ ಬೇರೆ ಏನು ವಿಷಯ. ಆಮೇಲೆ ಅವ್ರಿಗೆ ಅನಿಸ್ತು ಇಷ್ಟು ಬೇಡ, $40 ನಾನು ನಡೆಸ್ಕೊಂಡು. ಇಷ್ಟಾಗಿನೂ ಕಾಲೇಜಿನ ಬಡ ಹುಡುಗರು ಅವ್ರ ಹೆಸರಲ್ಲೇ ಹೋಟೆಲ್ನಲ್ಲಿ ಉದ್ರಿ ಬರಿಸಿ ಹಾಲು ಕುಡಿತಿದ್ರು, ಚಹಾ ಕುಡಿತಿದ್ರು. ಅದೊಂದು ಬಿಲ್ ಇವರ ತುಂಬಿದ್ರು. ನಮಗೆ ಸಮಾಧಾನ ಇಲ್ಲದೆ, ತೃಪ್ತಿ ಇಲ್ಲ. ಹೀಗಾಗಿ ಎಷ್ಟಾದ್ರೂ ಸಮಾಧಾನ ಇಲ್ಲ. ಕೊನೆಗೆ ಏನಾಯ್ತು ಅಂದ್ರೆ 1 ಪೀರಿಯಡ್ ಹೇಳಿದ್ರೆ ಸಾಕು ಅನಿಸ್ತು. ಮುಂದೆ ಅವ್ರಿಗೆ ಅನ್ನಿಸ್ತು ಇದು ಬೇಡ ಅಂತ. ಬ್ರಹ್ಮಾನಂದ ಮಹಾರಾಜರು ಹಂಗ ಹೇಳ್ತಾರೆ. ಆಮೇಲೆ ಅವರು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಋಷಿಕೇಶಕ್ಕೆ ಹೋದ್ರು. ಅವ್ರ ಜೊತೆ ಒಂದು 4-6 ದಿನ ಮಿತ್ರರು ಹೋದ್ರು. ಹೋಗ್ಕೊಳ್ಳಿ ಎಲ್ಲರಿಗೂ ಹೇಳಿದ್ರು, ನಾವಿಲ್ಲಿ ಭಗವಂತನ ಮೇಲೆ ಭರವಸೆ ಇಟ್ಟಿರ್ಲಿಕ್ಕೆ ಬಂದೀವಿ. ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಗಂಗಾದಾಗ ಹಾಕಿ ಎಲ್ಲ ಹಾಕಿದ್ರು. ಅವ್ನು ನಮ್ಮಂಗೆ ಇತ್ತು, ಎಲ್ಲರೂ ಹಾಕಿದ್ರು. ಇಲ್ಲಿ ಸುಮ್ಮನೆ ಸ್ವಸ್ಥ ನಾಮಸ್ಮರಣೆ ಮಾಡ್ಕೊತ ಕೂಡಿ ಭಗವಂತ ವ್ಯವಸ್ಥೆ ಮಾಡ್ತಾರೆ. ಅವತ್ತನ ಒಬ್ಬ ಶೇರ್ಜಿ ಬಂದ. ಹಿಂಗೆ ನಾನು ಇಲ್ಲಿ ಒಂದು 20 ಮಂದಿ ಊಟಕ್ಕೆ ಹಾಕ್ಬೇಕು ದಿನ. ನೀವು ಎಷ್ಟು ಮಂದಿ ಇದ್ರಿ? ನಾವು ಒಂದು 6-7 ಮಂದಿ ಇದ್ದೀವಿ. ದಿನ ಬಂದು ಊಟ ಮಾಡ್ತೀವಿ. ಒಳಗೆ ತಳಮಳ ಇತ್ತು ಅಂದ್ರೆ ಪರಿಸ್ಥಿತಿ ಸಹನ ಆಗುವುದಿಲ್ಲ. ಮುಂದೊಂದು 2 ತಿಂಗಳು, 1 ತಿಂಗಳು 70 ಸೈಟ್ ಇದ್ದಿದ್ದಿಲ್ಲ. ಒಂದು ದಿವಸ ರಾತ್ರಿ ಎದ್ದು ಹೋಗಿ ಸನ್ಯಾಸ ತಗೊಂಡು ವಶಿಷ್ಠ ಗುಹಾ ಅಂತ ನಾವು ನೋಡಿವಂದ್ರೆ ಉತ್ತರ ತಾಯಿಗಳು ಗಂಗೋತ್ರಿಗೆ ಹೋಗ್ತಿದ್ದಾರೆ. ಅಲ್ಲಿ ಒಂದು 2 ವರ್ಷ ಇದ್ದು ಆತ್ಮಚಿಂತನೆ ಮಾಡಿ, ಆತ್ಮಜ್ಞಾನ ಮಾಡಿಕೊಂಡು ಇಡೀ ಜಗತ್ತನ್ನೆಲ್ಲ ಫ್ರಾನ್ಸು, ಜಪಾನು, ಅಮೇರಿಕಕ್ಕೆ ಹೋಗಾಡಿದ್ರು. ಆವಾಗ ಅದು ಧರ್ಮ ಸಮ್ಮೇಳನ ಕ್ಯಾನ್ಸಲ್ ಆಗಿತ್ತು. ಮೈ ಓನ್ ಸೆಲ್ಫ್ ಇನ್ ದಿ ಫಾರ್ಮ್ಸ್ ಆಫ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅವ್ರ ಪುಸ್ತಕವನ್ನು ಇನ್ ದಿ ವುಡ್ಸ್ ಆಫ್ ಗಾಡ್ ರಿಯಲೈಸೇಷನ್, ನಾನು ಉಜ್ಜಯಿನಿಂದ ಬಂದ ಮುಂಚೆ ಅವ ಪುಸ್ತಕ 10 ಸಲ ಓದಿದ್ದೀಯ, 3-4 ಸಲ ಓದಿದ್ದೆ. ಅರ್ಥಾತ್ ಏನು ಅಂದ್ರೆ ಆತ್ಮಾನುಭವದ ಮಹಾರಣ್ಯಗಳಲ್ಲಿ ಅಂತ ಅವ್ರ ಹೆಂಡತಿ ಅವ್ರ ಬಗ್ಗೆ ಒಂದು ಇರ್ತಾರೆ, ರಿಮೆಂಬರ್ಸ್, ಅವ್ರ ನೆನಪುಗಳನ್ನು. ಬೆಳತನಕ ಕೃಷ್ಣನ ವಿಯೋಗದಲ್ಲಿ 10 ತಗ್ಗಿದ್ದು ಕೊಯ್ದು ಹೋಗಿರ್ತಿತ್ತು. ಅರ್ಥಾತ್ ಬರೀ 32ನೇ ವರ್ಷಕ್ಕೆ ಅದು ಆ ವಶಿಷ್ಠ ಗುಫಾದಲ್ಲಿ ಇದ್ದಾಗನ ಕಡೀ ದಿವಸ ಸಹಿತ ಅವ್ರ ಮೃತ್ಯುವಿಗೆ ಒಂದು ಪತ್ರ ಬರೆದು, ಓ ಮೃತ್ಯುವೆ, ಉರ್ದುದಲ್ಲಿ ಬರೆದರು,
ನೀನು ನನ್ನ ಈ ದೇಹವನ್ನು ತೊಗೊಂಡು ಹೋಗಿ ನೀನು ಏನು ದೊಡ್ಡ ಇದನ್ನು ಮಾಡಿದೆ, ನನಗೆ ಹಾನಿ ಮಾಡಿದೆ. ಐ ಆಮ್ ಓನ್ಲಿ ಟ್ವಿಂಕ್ಲಿಂಗ್ ಇನ್ ದಿ ಫಾರ್ಮ್ಸ್ ಆಫ್ ಸ್ಟಾರ್ಸ್. ಐ ಆಮ್ ಓನ್ಲಿ ಶೈನಿಂಗ್ ಇನ್ ದಿ ಫಾರ್ಮ್ಸ್ ಆಫ್ sun and moon. I am only in India. When I walk, I think India is walking. ಅಂತ ಒಂದು ಹಾವು ಅವಸ್ಥಾನು ನಾವು ಅಂಥ ಅವಸ್ಥಾದೇನು ಅಪೇಕ್ಷೆ ಮಾಡೋದು ಖರೆ. ಕನಿಷ್ಠ ಸಮಾಧಾನ ಆದರೂ ಬೇಕಲ್ಲ ನಮಗೆ. ಪ್ರೊಟೆಕ್ಟ್ ಮಾಡಿ ಕತ್ತೀವಿ ಅಂದ್ರೆ ನಿನ್ನೆ ಅದು ಮಾತಾಡ್ಕೊಂಡು ಕೂತಾಗಿ ಹೇಳಿದೆ. ನಮಗೆ 50, 60, 70 ವರ್ಷ ತಿಳಿಲಿಕ್ಕೆ ಮಹಾರಾಜರೇ ಮಾತು ಹೇಳಿದ್ರು. ಗುಡ್ಡದ ತುದಿ ಮೇಲೆ ಹೋಗ್ಕೊಂಡು ಗಿಡದ ಕೆಳಗೆ ವಿಚಾರ ಮಾಡಿ. ನನಗೀಗ 60 ವರ್ಷ. ನಾನು ತಿಳಿಲಿಕ್ಕೆ ಹತ್ತಿಂದ ಇವತ್ತಿನ ತನಕ ಸುಖಕ್ಕಾಗಿ ಧಡ್ಪಡಿಸ್ಕೊತ ಬಂದೀನಿ. ಈ ಕ್ಷಣಕ್ಕೆ ನನ್ನ ಕೈ ಸುಖ ಆದ ಏನು ಅಂದ್ರೆ, ಸುಖ ಆದ ಏನು ಇದ್ರ ಅರ್ಥ ಏನು ಅಂದ್ರೆ ಅದು ಯಾವುದೂ ಚಿಂತಿಲ್ಲ, ಯಾವುದೂ ಕಾಳಜಿ ಇಲ್ಲ. ಮಗಳ ಮದುವೆ ಆಗಿಲ್ಲ, ಚಿಂತಿಲ್ಲ. ಮಗನಿಗೆ ನೌಕರಿ ಇಲ್ಲ, ಚಿಂತಿಲ್ಲ. ಇದೇ ನಾನು ಬಾಬು ಸಾಹೇಬ್ರಿಗೂ ಓದಿದೆ, ಭರವಸೆ ಕಟ್ಟಿದ್ದೆ. ಬಾಬು ಸಾಹೇಬ್ರು ಮಹಾರಾಜರ ಶಿಷ್ಯರು. 9 ಜನ ಮಕ್ಕಳು, ಇಂಜಿನಿಯರ್ ಆಗಿತ್ತು. 5 ಜನ ಹೆಣ್ಮಕ್ಳು, 4 ಜನ ಗಂಡಸ ಮಕ್ಕಳು. ಒಬ್ಬರದು ಮ್ಯಾಟ್ರಿಕ್ ಆಗಿಲ್ಲ, ಪುಸ್ತಕದಾಗಿ ಓದಿ. ಆದರೂ ಸಹಿತ ಅವ್ರು 9 ಜನ ಮಕ್ಕಳನ್ನ ಕರ್ಕೊಂಡು ಗಂಡ ಹೆಂಡತಿ ಇಬ್ಬರು ಗೋಂದಾವರಿ ಒಳಗೆ ಬಂದು ಅಲ್ಲೇ ಮದುವೆ ಮಾಡಿದರು. ಒಬ್ಬ ಮಗಂದು. ಉಳಿದವ್ರು ಯಾರು ಇನ್ನೂ ಶಿಕ್ಷಣ ಇಲ್ಲ, ಮದುವೆ ಇಲ್ಲ, ನೌಕರಿ ಇಲ್ಲ. आवाज महाराजांनी ಹೇಳಿದ್ರು, ಅವಸಾಯೇಬ್ या मुलांची काही काळजी करू नका, ಈ ಮಕ್ಕಳದ್ದು ಏನು ಚಿಂತೆ ಮಾಡಬೇಡ್ರಿ. ಎಷ್ಟು ಸ್ವಸ್ಥ ಆದ್ರು ಅಂದ್ರೆ ಈ माझी मुलं, ಇವು ನನ್ನ ಮಕ್ಕಳವ. ಇವರು ಎಷ್ಟು ಸ್ವಸ್ಥ ಆದ್ರು ಅಂದ್ರೆ ಬಾಬುಸಾಹೇಬ್ ಮಹಾರಾಜರ ಚರಿತ್ರೆಯಲ್ಲಿ ಬಾಬುಸಾಹೇಬರು ಒಂದು ಅಜರಾಮರವಾಗಿರ್ತಕ್ಕಂಥ ವ್ಯಕ್ತಿತ್ವ. ಹೆಂಗೋ ಹಂಗೆ ನಮ್ಗೆ ಏನದ ಅಂದ್ರೆ ನಿಜವಾಗ್ಲೂ ಒಂದು ತಳಮಳ ಇಲ್ಲ, ಕಳಕಳಿ ಇಲ್ಲ. ಆದ್ದರಿಂದ ನಮಗೇನಾಗಬೇಕು ಅಂದ್ರೆ ಬರೇ ಹಪಾಕ್ಷೊಂಡನ ಯಾವಾಗ ನೋಡಿದ್ರು 108 ಚಿಂತೆ ಕಾಳಜಿ. ತಾಸಿಗಟ್ಟಲೆ ಪ್ರಮೋಷನ್ ಕೇಳ್ತಾರೆ, ಮತ್ತೆ ಒಳಗೆ ಬಂದು ಕೇಳ್ತಾರೆ, ನನ್ನ ಮಗಳು ಇನ್ನೂ ಮದುವೆ ಆಗುವಂತ ಏನು ಮಾಡೋದು. ಸ್ವಾಭಾವಿಕಲ್ಲ, ಕೇಳೋದ್ರಿಂದ ತಪ್ಪನ್ನುವುದು ನಾವು ಆಗಬೇಕಾದ ಖರೆ. ಆದರೆ ಬ್ರಹ್ಮಾನಂದ ಮಹಾರಾಜರು ಶಸ್ತ್ರಾಸ್ತ್ರದಲ್ಲಿ ವಿದ್ವಾನ್. ಬಡೋದಾದಲ್ಲಿ ಒಂದು ವಿದ್ವತ್ ಸಭಾದಲ್ಲಿ 23 ವರ್ಷ ಆವಾಗ ಒಂದು ವಿದ್ವತ್ ಸಭಾದಲ್ಲಿ ಅವರೇನು ಸಂಸ್ಕೃತದಲ್ಲಿ ಅಸ್ಖಲಿತವಾಗಿ 1.5 ತಾಸು ನ್ಯಾಯಶಾಸ್ತ್ರವನ್ನು ಕುರಿತು ಭಾಷಣ ಮಾಡಿದರೆ ಎಲ್ಲ ಪಂಡಿತರು ಗಾಬರಿ ಆಗಿದ್ರು. ಅಂಥವರು ಅವನ ಶಾಲು, ಶಕ್ಲಾತಿ, ಕಡಗ, ಬಂಗಾರ ಕಡಗ ಹಾಕಿ ಸನ್ಮಾನ ಮಾಡಿದರೆ ಇವೆಲ್ಲ ನನಗೆ ಬೇಡ, ನಾನು ಸದ್ಗುರು ಶೋಧ ಮಾಡಿಕೊಂಡಿದ್ದೀನಿ, ಸದ್ಗುರುಗಳಿಗೆ ಶರಣ ಹೋಗುತ್ತೇನೆ. ಆಮೇಲೆ ಅವ್ರನ್ನ ಮಾತು ಹೇಳಿದ್ರು, ನಾನು ನನ್ನ ನಾಲಿಗೆಯನ್ನು ರಾಮನಾಮಕ್ಕೆ ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದಿಲ್ಲ. ಅರ್ಥಾತ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮಗೆ ಸಹವಾಸ ಬೇಕು, ಬಹಳಷ್ಟು ನಾಮದ ಸಹವಾಸ. ಅದಕ್ಕೆ ಏನು ಅಂಥ ಪರಿಶ್ರಮ ಇದ್ರಿ ಅಂತ ಇದು ಇಲ್ಲ. ಹೆಣ್ಮಗಳೇ ಅದನ್ನ ಹೇಳಿ ಸುಮ್ಮನೆ ಸ್ವಲ್ಪ 13 ಮಾಲಿ ಕಟ್ಯಾಕ್ ಮಾಡಬೇಕು. 13 ಮಾಲಿ ಆದರೂ ಸಹಿತ ಹಂಗೆ ಸುಮ್ಮನೆ ನಾಮಸ್ಮರಣೆ ಮಾಡಿಕೋತ ಇದ್ರೆ ಇತ್ಲಾಗಿಂದ ಹಂಗೆ ನಮ್ಗೆ ಸಹವಾಸ ಕಡಿಮೆ ಆಗ್ತದೆ. ಮನಸ್ಸಲ್ಲಿ ಪ್ರಪಂಚದಾಗೇ ಇರು ನಂತೆ ಅದ್ರ ಮನಸ್ಸು ನಿಧಾನವಾಗಿ ಅದರ ಸಹವಾಸ ಬಿತ್ತು ಅಂದರೆ ನಿಧಾನವಾಗಿ ಏನಾಗಲಿಕ್ಕತ್ತು ಅಂದ್ರೆ ನಾಮದ ಬಗ್ಗೆ ಪ್ರೇಮ ನಿರ್ಮಾಣ ಆಗ್ತದೆ, ನಾಮದ ಬಗ್ಗೆ ರುಚಿ ನಿರ್ಮಾಣ ಆಗ್ತದೆ. ಅವಾಗ ಮಾತ್ರ ನಮ್ಮ ಜೀವನದಲ್ಲಿ ನಿಜವಾದ ಒಂದು ಶಾಂತಿ ಸಮಾಧಾನ ಆಗಲಿ ಶಕ್ಯದ. ಆ ದೃಷ್ಟಿಯಿಂದ ನಾನು ಯಾಕೆ ಹೇಳಿರ್ತೀನಿ ಅಂದ್ರೆ ನಾವು ಏನಾದರೂ ಒಂದು ನಿಮಿತ್ತದಿಂದ ಸಂದರ್ಭದಲ್ಲೇ, ಈಗ ನಾವು ಒಂದು ಬಾಡಿಗೆ ಮನೆ ಬಂದಿರುವಲ್ವೇ, ನಮಗನ್ನಿಸ್ಬೇಕೇನು ಅಂದ್ರೆ ಈ ನಿಮಿತ್ತವಾಗಿ ಮಹಾರಾಜರು ಮುಖ್ಯವಾಗಿ 4 ಭಾಳ ಸೇರ್ತಿತ್ತು. ಒಂದು ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋರಕ್ಷಣೆ ಅನ್ನೋದು ಅದೇನು ಎಲ್ಲರಿಗೂ ಬೇಕು ಅಂತ. ಆದ್ದರಿಂದ ಏನು ಅಂದ್ರೆ ಇಂಥಲ್ಲಿ ನಾವು ಎಷ್ಟೋ ಸಲ ಹೇಳಿ ವಾಸ್ತುಶಾಂತಿ ಮಾಡಿಸ್ತೇ ಇದ್ದು ನಡೀತದೆ. ನೀವು 2 ದಿವಸ ಚಲೋ ಹೊತ್ತಂಗೆ ಅನ್ನದಾನ ಮಾಡಿರಿ, 10 ವಾಸ್ತುಶಾಂತಿ ಮಾಡಿದಂಗೆ ಆಗ್ತದೆ. ಅರ್ಥಾತ್ ಏನು ಮಾಡಬಾರ್ದು ಅಂತ ಹೇಳೋದಿಲ್ಲ ನಾವು. ಆದರೆ ಎಲ್ಲಿ ಅನ್ನದಾನ ಇರ್ತದೆ, ಮಹಾರಾಜ ಹೇಳಿದ್ರು, ಎಲ್ಲಿ ನಾಮಸ್ಮರಣೆ ಎಲ್ಲಿ ಅನ್ನದಾನದನ್ನು ಅದು ನನ್ನ ವಾಸ್ತವ್ಯ ಇರ್ತದೆ ಅಂತ. ಆದ್ದರಿಂದ ನಾವು ಹೇಳಿದ್ವಿ. ಮತ್ತು ಇನ್ನೂ ಒಂದು ಮುಖ್ಯವಾಗಿ ಏನು ಹೇಳಿದ್ವಿ ಅಂದ್ರೆ ಈ ಕ್ಯಾಟ್ರಿಂದ ಅವ್ರಿಗೆ ಹೇಳಿ ಅಡುಗೆ ತರಿಸಿ ಮಾಡೋದು ಒಂದು ನಿನ್ನ ತಲೆಯಾಗ ಸಹಜ ಒಂದು ಶಬ್ದ ಬಂದು ಪಿಕ್ನಿಕ್ಗೆ ಬಂದಂಗೆ ಆಗಿ ಹೋಗ್ತದೆ. ಅಡಿಗೆ ಕಟ್ಕೊಂಡ್ಬಂದು ಊಟ ಮಾಡಿ ಹೋದ್ವಿ ಅಂತ. ಇಲ್ಲಿ ಅಡಿಗೆ ಆಗಬೇಕು,
ಮತ್ತು ಈ ಮನ್ಯಾಗ ಅಡಿಗೆ ಆಗಬೇಕು, ಈ ಮನೆ ಸಂಬಂಧದಲ್ಲಿ ಅಡಿಗೆ ಆಗಬೇಕು ಅಂತ ಅನ್ಕೊಂಡೇನು ಪಾವಿತ್ರ್ಯತೆ ಅಥವಾ ಏನೊಂದು ಭಾವ ಇರ್ತದನ್ನು 200 ಮಂದಿ ಅಂತ ಆರ್ಡರ್ ಕೊಟ್ಟು 200 ತಾಟ ಅವ್ರು ತೊಗೊಂಡ್ಬರ್ತಾರೆ. ಪಿಕ್ನಿಕ್ಕಿಗೆ ಬಂದು ಎಲ್ಲರೂ ಊಟ ಮಾಡಿ ಹೋದಂಗೆ ಆಗ್ತದೆ. ಹಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಇವ್ರಿಗೆ ಹೇಳಿದೆ, ಏನೋ ಆಗಲಿ ಬಟ್ ಇಲ್ಲೇ ಅಡುಗೆ ಮಾಡ್ಬೋದು ಅಂತ. ಇಲ್ಲೇ ಅಡುಗೆ ಮಾಡೋನು, ಇಲ್ಲೇ ಭಾಳಷ್ಟು ಜನರಿಗೆ ಊಟಕ್ಕೆ ಹಾಕ್ರಿ, ಎಷ್ಟು ಚಂದ ಉಪಾಸನ ಆಯ್ತು ಇಷ್ಟೊತ್ತಂತಾರೆ. ಆದ್ದರಿಂದ ಈ ಮನೆಯೊಳಗೆ ಶಾಂತಿ ಸಮಾಧಾನ. ಇನ್ನೊಂದು ಇತ್ತಿತ್ತಲಾಗ ಎಲ್ಲ ಕಡೆಗೂ ಏನು ಅಂತ ಮನೆ ಕಟ್ಟಿಸುವಾಗ ಏನು ಅಂತಾರಲ್ಲ, ಯಾವುದೋ ಶಾಸ್ತ್ರ ನೋಡುದು ಅಂತಾರಲ್ಲ, ಆ ವಾಸ್ತುಶಾಸ್ತ್ರ. ನಾ ಎಷ್ಟು ಸಲ ಪ್ರವಚನ ಆ ವಾಸ್ತುಶಾಸ್ತ್ರದ ದನ್ನ ಹತ್ತಬೇಡ್ರಿ. ಅವ್ರು ಎಲ್ಲ ಕಮರ್ಷಿಯಲ್ ಅದ, ಬಿಸ್ನೆಸ್ ಅದ. ಇತ್ಲಾಯಿನ ಅಡುಗೆ ಮನೆ ತೆಗೆದು ಹಸ್ತ ಹಾಕ್ರಿ, ಹಸ್ತಾಯಿನ ಬಸ್ಲು ಮನೆ ತೆಗೆದು ಇತ್ಲ ಹಾಕ್ರಿ, ಏನೇನು ಅವಶ್ಯಕತೆ ಇಲ್ಲ. ಯಾವ ಮನೆಯೊಳಗೆ ನಿತ್ಯ ಅನ್ನದಾನ ನಡೀತದನು, ಯಾವ ಮನೆಯೊಳಗೆ ನಾಮಸ್ಮರಣೆ ನಡೀತದನು, ಅದು ಯಾವ ವಾಸ್ತುಶಾಸ್ತ್ರನೂ ಬೇಕಾಗಿಲ್ಲ. ಅದು ಭಗವಂತನ ಸಾನ್ನಿಧ್ಯ ಇರ್ತದೆ ಮತ್ತು ನಿರಂತರವಾಗಿ ಶಾಂತಿ ಸಮಾಧಾನ ಇರ್ತದೆ. ಮಹಾರಾಜರು ವಾಸ್ತವ್ಯ ಎಲ್ಲಿ ಅದನ್ನು ಅದು ಪ್ರೇಮ ಸದ್ಭಾವನೆ ಎಲ್ಲವೂ ನಿಶ್ಚಿತವಾಗಿ ಅಲ್ಲಿ ವಾಸ ಮಾಡಿರ್ತಾರೆ. ಮಹಾರಾಜರ ಅಭಯದ जेथे नाम तेथे माझे प्राण ही सांभाळावी खूण. ನಾಮದಲ್ಲೂ ಒಂದಲ್ಲ, ಪ್ರಾಣದಲ್ಲೂ. ನಾವು ಯಾವಾಗಾದ್ರೂ ನಮಗೆ ಅನುಕೂಲ ಆದ ಅದಕ್ಕೆ ನಾವು ಹುಬ್ಬಳ್ಳಿ ಧಾರವಾಡದಾಗ ಮ್ಯಾಲಿನ ಮ್ಯಾಲೆ ಅನ್ನದೇ ಹಚ್ಚಿ ಅನ್ನದಾನ ಮಾಡಿ ನಾಮಸ್ಮರಣೆ ಹನುಮಾನ್ ಚಾಲಿಸ ಇಂಥವೇನಾದ್ರು ಮಾಡ್ರಿ ಅಂತ ಯಾಕೆ ಹೇಳ್ತೀವಿ. ಮತ್ತು ಇದು ಸಹಿತ ಶುದ್ಧ ಆಗಬೇಕಾದ್ರೆ ಸ್ವಲ್ಪ ನಾಮಸ್ಮರಣೆ ಆಗಬೇಕು. ಇದೇದಕ್ಕೂ ನಮೂನಿ ಕಲಂಕ ಹತ್ತಿರ್ತದೆ. ಆ ಕಲಂಕ ಎಲ್ಲ ಸ್ವಚ್ಛ ಆಗಬೇಕಾದ್ರೆ, ಯಾಕಂದ್ರೆ ಸ್ವಾಭಾವಿಕವಾಗಿ ನಮಗೆ ದುಡ್ಡು ಅಂದ್ರೆ ಸರ್ವಸ್ವ ಅನಿಸ್ಬಿಟ್ಟಿರ್ತದೆ. ಅರ್ಥಾತ್ ಏನು ಅಂದ್ರೆ ಅದನ್ನ ಸ್ವಲ್ಪ ಇಲ್ಲ ಸ್ವಲ್ಪ ನಾವು ನಾನು ಅದರ ಒಂದು ಮಾತು ಹೇಳಿಕತ್ತಿದ್ದೆ. ಒಬ್ಬರು ದೊಡ್ಡದೊಂದು ಹನುಮಾನ್ ಚಾಲಿಸ ಕಾರ್ಯಕ್ರಮ ಮಾಡ್ಲಿಕ್ಕಿರ್ತಾರೆ. ಮಾಡ್ಲಿಕ್ಕೆ ನಾವು ಹೇಳಿದ ಮುಂಚೆ ಏನಾದರೂ ಸ್ವಲ್ಪ ಭಗವತ್ ಕಾರ್ಯ ಆಗಲಿ ಆಮೇಲೆ ಮಾಡೋಣ ಅಂತೆ. ನಮ್ಗೆ ಶಹ ಅವ್ರ ಉದಾಹರಣೆ, ಅವ್ರಿಗೆ ಕಲ್ಯಾಣ ಮಂಟಪ ಕಟ್ಟಿಸ್ಬೇಕು ಮಾಡಬೇಕಾಗಿತ್ತು. ಆ ಮಾರುತಿದೊಂದು ದೇವಸ್ಥಾನ ಅದು ಸಾಧಾರಣ ಇತ್ತು. ಅದನ್ನೊಂದು ಜೀರ್ಣೋದ್ಧಾರ ಮಾಡೇ ನಾನು ಗುರುಗಳ ಇದನ್ನು ಮಾಡ್ತಿದ್ವಿ ಅಂದ್ರೆ ನಾನು ಉದ್ದೇಶ ಭಾಷೆ ಮುಂಚೆ ಏನಾದರೂ ಒಂದು ದೇವತಾ ಕಾರ್ಯ ಮಾಡೇ ನಾವು ಅಲ್ಲಿ ಏನು ಮಾಡಬೇಕು ಅಂದ್ರೆ ಒಂದು ನಮ್ದು ಏನು ಪ್ರಪಂಚದದನು ಪ್ರಪಂಚದೊಳಗಿನಿಂದ ಸ್ವಲ್ಪ ಇಲ್ಲ ಸ್ವಲ್ಪ ಅಂಶವನ್ನು ನಾವು ಭಗವತ್ ಕಾರ್ಯದಲ್ಲಿ ತೊಡಗಿಸದೇ ಇದ್ದರೆ ಆ ಪ್ರಪಂಚದೊಳಗಿಂದ ನಮಗೆ ಶಾಂತಿ ಸಮಾಧಾನ ಆಗಲಿಕ್ಕೆ ಶಕ್ಕಿಲ್ಲ. ಅದು ನಿಜವಾಗಿ ನಮಗೆ ಭಾಳ ಸಂತೋಷ ಆಯಿತು. ನಮ್ಮ ತಮ್ಮ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು, ಅದೇ ರೀತಿ ಎಲ್ಲ ತಮ್ಮಂದರು, ಎಲ್ಲ ತಂಗಿಯಂದರು, ಎಲ್ಲರೂ ಭಾಳಷ್ಟು ಮಹಾರಾಜರ ಬಗ್ಗೆ ನಿಷ್ಠಾ ಉಳ್ಳವರು ಮತ್ತು ಭಾಳಷ್ಟು ಸದ್ಭಾವನೆ. ಆದ್ದರಿಂದ ಅವರೆಲ್ಲರಿಗೂ ನಮಗೂ ನಿಮಗೂ ಎಲ್ಲರಿಗೂ ನಮ್ಮ ತಮ್ಮ ಧಾರವಾಡದಲ್ಲಿ ಅವತ್ತ ನಿವೃತ್ತ ಆದ್ಬಾಗ ಬಾಗಲಕೋಟೆ ಒಳಗಿನ ಮನಿನ ತೆಗೆದುಬಿಡ್ತಾರೆ. ತೆಗೆದಲ್ಲೇ ಯಾದವಾಡದಲ್ಲೇ ನಮ್ಮ 2 ಗುಡಿ ನಮ್ಮ ಹೆಸರಿಗೆ ಬಂದು ಅದು ಎಷ್ಟರೇ 24 ತಾಸು ಬರೀ ಅದರ ಕಡೆಗೆ ಲಕ್ಷ ಇರ್ತದೆ. ಇಲ್ಲಿದ್ದಾನೆ ಇವತ್ತೊಂದು ದಿವಸ ಇರ್ತಾನೆ, ನಾಳೆ ಇರ್ತಾನೆ, ಇಲ್ಲ ಗೊತ್ತಿಲ್ಲ. ನಮಗೆ ಯಾದವಾಡಕ್ಕೆ ಹೋಗಿ ಅಂತ ಶುರು ಮಾಡಿಬಿಡ್ತಾನೆ. ಆದರೆ ಅವನಿಗೆ ಆರಾಮಿದ್ದರೆ ನಿಂದಲಿಗೆ ಬರ್ತಿದ್ದಿಲ್ಲ ಅಂತ ಯಾದವಾಡ ಕರ್ಕೊಂಡು ಹೋಗಿ ಹಂಗೆ ಯಾವುದಾದ್ರೂ ಇಂಥ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸೋದು. ಅಭ್ಯಾಸ ಪ್ರಸಮರ್ಥೋಸಿ ಮತ್ಕರ್ಮ ಪರಮೋಭವ. ನಿನ್ನ ಸ್ವಸ್ಥ ಕುತ್ಕೊಂಡು ಜಪ ಮಾಡದೇ ಇದ್ರೆ ಏನಾದರೂ ಸೇವಾ ಮಾಡೋದು. ಹಂಗೆ ಈಗೆಲ್ಲ ನಮ್ಮ ಪರಿವಾರದವರು ಒಂದು ಅಭಿಮಾನದ ವಿಷಯ. ಎಲ್ಲ ಪರಿವಾರದವರು ಮಹಾರಾಜರು ಉಪಾಸನೆ ನಾಮಸ್ಮರಣೆ ಪೂಜಾ ತಮ್ಮದು ಏನೊಂದು ಪದ್ಧತಿ ಅದನ್ನು ಸಂಪ್ರದಾಯ ಅದನ್ನು ಅದಕ್ಕೆ ಅನುಗುಣವಾಗಿ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಆದ್ದರಿಂದ ಮಹಾರಾಜರು ಅವರೊಳಗೆ ನಾನು ಒಪ್ಪಿದ್ದೀನಿ. ನಮಗೂ ನಿಮಗೂ ಅವ್ರಿಗೂ ಎಲ್ಲರಿಗೂ ಮಹಾರಾಜರ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡಲಿ. ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಸಣ್ಣಂಗೆ ಜ್ಞಾನೇಶ್ವರ ಮಹಾರಾಜ ಜ್ಞಾನೇಶ್ವರಿಗೆ ಹೇಳ್ತಾರೆ, ಪ್ರತಿ ದಿವಸ 1 ನಿಮಿಷ ಆದರೂ ಇತ್ತ ಲಕ್ಷ ಏಕ ನಿಮಿಷ ತರಿ ಲಕ್ಷ. 1 ನಿಮಿಷ ಮಹಾರಾಜರು ಒಂದ್ಸಲ ಏನಂದ್ರು, ಜನ್ಮಾಲ ಆರೋಗ್ಯ 24 ತಾಸು ಹುಟ್ಟಿ ಬಂದೀವಿ ಅಂತ 24 ತಾಸು ಜಪ ನಮಗೆ ಶಕ್ಯ ಇಲ್ಲ. 12 ತಾಸು ಆಗೋದಿಲ್ಲ. ಆಗ್ತದ ಖರೆ ಮಾಡೋದಿಲ್ಲ. ಮಾಡೋರು ನೋಡಿದ್ರು ನಾವು. ಅರ್ಥಾತ್ ನಮ್ಮ TG ಕುಲಕರ್ಣಿ ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು.
ಅವ್ರ ತಂದೆಯವರು ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಾನು ಅವ್ರ ಕೈಲಿ ಒಂದು ಧಾರವಾಡದಾಗ ಒಂದು 3.5 ಕೋಟಿ ಜಗಳ ಸಾಂಗತ ಪೂರ್ಣಾಹುತಿ ಹಾಕ್ತೀನಿ ಅವ್ರ ಕೈಲಿ. ಟೇಲರಿಂಗ್ ಮಾಡಿ ಅವ್ರದ್ದು ಜೀವನ ನಡೀತು. ಮನೆಯೊಳಗೆ ಗಂಡ ಹೆಂಡತಿ 9 ಜನ ಇಬ್ರು ತೀರ್ಕೊಂಡಿರ ಮಕ್ಕಳು ತಿಳ್ತಿಲ್ರಿ. ಅವ್ರ ಮನೆಗೆ ವಾರದ ಹುಡುಗ ಬರ್ತಿದ್ದ. ಅವ ಯಾವ ವಾರ ಬರ್ತಿದ್ಲ ಅಂದ KG ದೇಸಾಯಿ ತಾಯಿ ಕೇಳ್ಬೇಕು ಮಕ್ಕಳನ್ನ, ಇವತ್ತು ಅವ್ನ ಹುಡುಗ ಊಟಕ್ಕೆ ಬರ್ತಾನ, ಯಾರು ಉಪವಾಸ ಇರ್ತೀವಿ? ಒಂದು ಹುಡುಗ ಉಪವಾಸ ಇದ್ರೆ ಅವ್ನಿಗೆ ಊಟ ಇಲ್ಲೇ ಇದ್ರಿಲ್ಲ. ಇಂಥ ಪರಿಸ್ಥಿತಿ ಒಳಗೂ ನಮಗೇನು ಅನಿಸ್ತದ, ದುಡ್ಡು ಗಳಿಸದೇ ಇದ್ರೆ ಪ್ರಪಂಚ ನಡೆಯಂಗಿಲ್ಲ ಅಂದ್ಬಿಟ್ಟು 25 ವರ್ಷ ಅವ್ರ ಮೌನ ಇದ್ರು. ಟೇಲರಿಂಗ್ ಏನು ಮಾಡಿದ್ರು ಬಿಟ್ಟು ಬರೀ 24 ತಾಸು ಕಾಟ್ನಲ್ಲಿ ಕೂತ್ಕೊಂಡು ಮನ ಅನ್ಕೊಂಡು ಕೂತಿರ್ಬೇಕು. ಊಟಕ್ಕೆ ಬಂದಿದ್ದಾರ 2 ಸಲ ಅಂದ್ರೆ ಹ್ಞೂ ಅಂತ, ಶ್ರೀರಾಮ್ ಶ್ರೀರಾಮ್ ಅಂದ್ರೆ ಬರ್ತೀನಿ. 1 ಸಲ ಅಂದ್ರೆ ಇಲ್ಲ, ಶ್ರೀರಾಮ್ ಅಂದ್ರೆ ಇಲ್ಲ. ಎಷ್ಟರೇ ಅವ್ರು ಅದ್ರ ಮುಳಿಗೆ ಹೋಗಿದ್ರು ಅಂದ್ರೆ, ಒಂದು ದಿವಸ ಮನೆ ಸಂಜೆ ಹೆಣ್ಮಕ್ಳೆಲ್ಲ ಹೊರಗೆ ಹೋಗಿದ್ರು. ರಾತ್ರಿ ತಿರುಗಿ ಬರ್ಬೇಕಾದ್ರೆ 8, 8:30, 9 ಆಯ್ತು. ಮನೆ ತುಂಬ ಕಾತ್ಲಿ ಲೈಟ್ ಹಚ್ಚೇ ಇಲ್ಲ. ಶ್ರೀರಾಮ್ ಶ್ರೀರಾಮ್ ಎತ್ತ ಲೈಟ್ ಹತ್ತುವ ಸಹಿತ ಅವ್ರಿಗೆ ಪ್ರೇರಣೆ ಆಯಿತು ಒಳಗಿನಿಂದ. ಅಷ್ಟರ ಮಗನ ಒಂದು ಸ್ವರ ಕಟ್ಟಿ ಮೇಲೆ ಕೂತಾರ. ಅಲ್ಲೇ ಒಂದು ಮನೆ ಕಟ್ಟಿಸ್ತಿದ್ವಿ ಎಲ್ಲ ಮಕ್ಕಳು. ಆಮೇಲೆ ಮುಂದೆ ಮನೆ ಕಟ್ಟಿಸ್ತಾಗ ಅಲ್ಲಿ ಒಂದು 13 ಕಾಲಮಿನ ಕೆಳಗೆ ಜಾಳಿಗೆ ಹಾಕ್ತಾರಲ್ಲ, ಒಂದು 13 ಜಾಳಿಗೆ ತಯಾರು ಮಾಡಿರ್ತಿದ್ರು. ಇವ್ರು ಕೂತಾರಂತ ಎಲ್ಲ ಮನೆ ಮಂದಿ ಎಲ್ಲೇ ಹೊರಗೆ ಹೋಗಿದ್ರು. ಇವ್ರು ಕಣ್ಣು ಮುಚ್ಕೊಂಡು ಅವ್ರು ಅಷ್ಟೊತ್ತಿಗೆ ಒಬ್ಬ ಎಕ್ಕ ಗಾಡಿ ಅವ್ನು ಹೊಂಟಿದ್ದ. ಅವ್ನು ನೋಡಿದ ಮುದುಕ್ ಕಣ್ಣು ಮುಚ್ಕೊಂಡು ಅಷ್ಟು ಅವ್ನು ಹಾಕೊಂಡು ತೊಗೊಂಡು ಕೊನೆಗೆ ಬಂದು ಕೇಳ್ತಾರೆ, ಎಲ್ಲಿ ಹೋದ್ರು? ಶ್ರೀರಾಮ್. ಇದೇನು ಪ್ರಪಂಚದ ಬಗ್ಗೆ ಇರೋ ಅಲಕ್ಷ್ಯತನದ ಲಕ್ಷಣ ಅಲ್ರಿ, ಆ ಭಾವದಲ್ಲಿ ಮುಳುಗಿರೋ ಲಕ್ಷಣ. ತುಕಾರಾಮ್ ಮಹಾರಾಜರಿಗೆ ಹೆಂಡತಿ ಮಕ್ಕಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಯಾರ್ಯಾರು ಒಂದಿಷ್ಟು ದುಡ್ಡು ತಂದು ಹೆಂಡತಿ ಮಕ್ಕಳನ್ನ ಸಂರಕ್ಷಣೆ ಮಾಡ್ತಿದ್ವಿ. ಅನ್ನ ಮಣಮನಿ ಬಾಯಿ ಮೇಲಿ ಮುಳುಗಾ ಮೇಲ ಬರೇ ಧಾಲೆ ದೇವ ದಿವಾಳಿ ನೆಗಾರು. ಅನ್ನ ಅಂತ ಮೊದಲೇ ಹೆಂಡತಿ ತೀರ್ಕೊಂಡು, 2ನೇ ಒಂದು ಹುಡುಗ ತೀರ್ಕೊಂಡ. ಆಮೇಲೆ ಬಾಯಿಲೆ ಕರ್ಕಶ ಬರೇ ಧಾಲೆ ದೇವ ಹೇಂತ ಅತ್ಯಂತ ಕರ್ಕಶಿ. ಅವ್ರು ಏನ್ ಮಾಡಿದ್ರು, ವಯಸ್ಸಿನ 27ನೇ ವರ್ಷಕ್ಕೆ ಅವ್ರಿಗೆ ವೈರಾಗ್ಯ. ಮುಂದೆ 41ನೇ 42ನೇ ವರ್ಷ ಸದೇ ವೈಕುಂಠ. ಎಷ್ಟು ಮಾಡಿರ್ಬೋದು ಕಲ್ಪನಾ ಮಾಡಿ. ನಾವೀಗ ಏನು ಮಾಡ್ತೀವಿ, ಏನು ಬಿಡ್ತೀವಿ? 2 ಮಾಲಿ ಎಳೆದಾಗ ದೊಡ್ಡದೇನು ಅಂತ. ಆದ್ದರಿಂದ ನಾವು ಬಹಳಷ್ಟು ಮಾಡಬೇಕು. ಭಗವಂತ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ. ಪ್ರಪಂಚ ಮಹಾರಾಜರು ಹೇಳಿದ್ರು, ದುಡ್ಡಿಗೆ ಎಷ್ಟು ಮಹತ್ವ ಕೊಡಬೇಕು ಅಂದ್ರೆ, ಹಳ್ಳಿ ಒಳಗೆ ರೈತರು ನಾಯಿ ಸಾಕಿರ್ತಾರೆ. ಎಲ್ಲಿ ಕಟ್ಟಿರ್ತಾರೆ? ಪಾಲಿ ಕಟ್ಟಿರ್ತಾರೆ. ದುಡ್ಡಿಗೆ ಅಷ್ಟೇ ಕಿಮ್ಮತ್ತು. ಮನಿ ಇಸ್ ನಥಿಂಗ್ ಬಟ್ ಸೆಕ್ಯೂರಿಟಿ. ನಮ್ಮನ್ನು ಸಂರಕ್ಷಣೆ ಮಾಡೋ ಒಂದು ಸಾಧನೆ. ನಾನು ಒಂದು ಎಲ್ಲೋ ಹೋಗಿದ್ದೆ, ಒಬ್ಬ ಮನೆಯಾಗಿ ಇಳ್ಕೊಂಡಿದ್ದೆ. ಒಂದು ಕೋಟ್ಯಾಗ ಮುಂಜಾನೆ ನಾ ಎದ್ದು ಕೂತಿದ್ದೆ, ಎಲ್ಲ ಜಪ ಮಾಡ್ತಾ. ಮನೆ ಯಜಮಾನ ಬಂದರು, ಒಂದು ಕಪಾಟ್ ತೆಗೆದ್ರು. ಕಪಾಟ್ ತೆಗೆದು ಒಂದು 5-6 ಚೆಕ್ ಬುಕ್ ಇದ್ದು. ಅದೇ ಆ ಚೆಕ್ ಬುಕ್ ತಗೊಂಡು ಹಿಂಗೆ ಒಂದೊಂದು ಚೆಕ್ ಬುಕ್ ಹಿಂಗೆ ಹಚ್ಕೊಳ್ಳೋಲ್ಲ. ಏನು ಮುಚ್ತಂದ. ಒಬ್ಬೊಬ್ಬರು ಹೊಸ ನೋಟ್ ಅನ್ಸ್ಕೊಂಡು ಬ್ಯಾಗಿಂದ ಜೋಲ್ ಬರ್ತದೆ. ದುಡ್ಡಿಂದ ಒಂದು ಪ್ರೇಮ್ ಅಂದ್ರೆ ಎಷ್ಟು ಏನು ಕಡಿಮೆ ಮಾಡ್ಕೋಬೇಡ್ರಿ. ಖರೆ ಪ್ರೇಮ್ ಬೆಳೆಸ್ಕೊಡ್ತೀವಿ ಅನ್ನೋ ಒಂದು ಕರೆ ನಾಮಸ್ಮರಣೆ ಮಾಡ್ಕೋತ ಹೋದ್ರು. 10 ಕಡಿಮೆ ಮಾಡ್ಕೊ. ಮಹಾರಾಜ್ ಹೇಳಿದ್ರು, ಈ ಕಿಸೆದಾಗ ಇರ್ತಾಗ ಈ ಕಿಸೆದಾಗ ಇರ್ತಾರೆ. ಹಂಗೆ ಸ್ವಲ್ಪ ಈ ಕಿಸೆದಾಗ ಇಟ್ಕೋತ ಹೋಗ್ರಿ, ಈ ಕಿಸೆದ ತಾಲ ಕಡಿಮೆ. ಸದ್ಗುರುನಾಥ